ವಿಸ್ತರಣೆ ಲಿಸ್ಟ್ ಔಟ್ ಬೆನ್ನಲ್ಲೇ ಬಂಡಾಯ ನಿಗಿ ಕಾಂಗ್ರೆಸ್ನಲ್ಲಿ ಅತೃಪ್ತರ ರಾಜೀನಾಮೆ ಪರ್ವ ಆರಂಭವಾಗಿದೆ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ 12 ಶಾಸಕರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. 12 ಮಂದಿ ಅಸಮಾಧಾನಿತ ಶಾಸಕರು ನಾಳೆಯೇ ರಾಜೀನಾಮೆ ಕೊಡೋದಕ್ಕೆ ಸಿದ್ದರಾಗಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. 12 ಮಂದಿ ಶಾಸಕರು ರಾಜೀನಾಮೆ ಕೊಡ್ತಾರೆ ಅಂದ್ರೆ ಅದು ಇನ್ನು ಯಾವೆಲ್ಲ ರೀತಿಯ ರಾಜಕೀಯ ಪಲ್ಲಟಗಳಿಗೆ ಕಾರಣವಾಗಬಹುದು. ನೋಡಿ, ಈ ಎರಡನೇ ಲಿಸ್ಟ್ ಸಚಿವ ಸಂಪುಟದ ಎರಡನೇ ಲಿಸ್ಟ್ ಸಚಿವ ಸಂಪುಟ ವಿಸ್ತರಣೆ ಕಾರ್ಯ ಎಷ್ಟು ದೊಡ್ಡ ರಾಜಕೀಯ ಪಲ್ಲಟಗಳಿಗೆ ಕಾರಣವಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. 12 ಮಂದಿ ಶಾಸಕರು. ರೈಟ್, ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನನ್ನ ಸಹೋದ್ಯೋಗಿ ವೀರೇಂದ್ರ ಉಪ್ಪುಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಿಗ್ ಬ್ರೇಕಿಂಗ್ ನ್ಯೂಸ್ ವೀರೇಂದ್ರ ಉಪ್ಪುಂದ. ನಾಳೆ ಏನಾದ್ರೂ 12 ಶಾಸಕರು ರಾಜೀನಾಮೆ ಕೊಡೋದೇ ಆದ್ರೆ ಅದು ಮತ್ತಷ್ಟು ರಾಜಕೀಯ ಬೆಳವಣಿಗೆಗೆ ಕಾರಣ ಆಗುತ್ತೆ. ಓವರ್ ಟು ಯು ವೀರೇಂದ್ರ ಉಪ್ಪುಂದ. ಎಸ್ ಶ್ರೀಲಕ್ಷ್ಮಿ, ಬಹುಶಃ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ಷಣಗಣನೆ ಆಗಿರುವ ಹೊತ್ತಿನಲ್ಲೇ ರಾಜೀನಾಮೆ ಪರ್ವಕ್ಕೂ ಕೂಡ ಕ್ಷಣಗಣನೆ ಆರಂಭ ಆಗಿದೆ ಅಂತ ನೋಡಿ. ರಿಪಬ್ಲಿಕ್ ಕನ್ನಡದ ಜೊತೆ ಅಧಿಕೃತವಾಗಿ ಈಗ ಹೇಳಿಕೆಯನ್ನು ಕೊಟ್ಟಿರೋದು ಬೇಳೂರು ಗೋಪಾಲಕೃಷ್ಣ ಅವರು. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡ್ತಾ ಹೇಳಿದ್ರು, ಕೇವಲ ನಾನೊಬ್ಬನೇ ಅಲ್ಲ, ಅವ್ರು ಹೇಳಿದ್ದು ಬೇಳೂರು ಗೋಪಾಲಕೃಷ್ಣ ಅವರು ಸ್ವತಃ ತಾನು ರಾಜೀನಾಮೆ ಕೊಡ್ತೀನಿ ಅಂದ್ರು. ಅದರ ಜೊತೆಗೆ ನಾಳೆ ಬೆಳಗ್ಗೆ ನಾವು ಸಮಾನ ಮನಸ್ಕ 12 ಕಾಂಗ್ರೆಸ್ ಶಾಸಕರು ಯಾರೆಲ್ಲ ಸಚಿವ ಸ್ಥಾನದಿಂದ ವಂಚಿತರಾಗಿದ್ದೇವೆ ಅಂತಹ 12 ಶಾಸಕರು ರಾಜೀನಾಮೆ ಒಟ್ಟಾಗಿ ಹೋಗಿ ಕೊಡ್ತೇವೆ, ವಿಧಾನಸೌಧಕ್ಕೆ ತೆರಳಿ ಕೊಡ್ತೇವೆ ಅಂದ್ರು. ನಾವು ಮತ್ತು ಕೇಳಿದ್ವಿ, ಸ್ಪೀಕರ್ ಇರುವಂತ ರುದ್ರಪ್ಪ ಲಮಾಣಿ ಅವರು ಮಂತ್ರಿ ಆಗ್ತಾ ಇದ್ದಾರೆ, ಸ್ಪೀಕರ್ ಇರುವುದಿಲ್ಲ, ಯಾರಿಗೆ ರಾಜೀನಾಮೆ ಕೊಡ್ತೀರಿ ಅಂತ ಕೇಳಿದಾಗಲೂ ಕೂಡ ನಾಳೆ ನಾವು ವಿಧಾನಸಭೆ ಕಾರ್ಯದರ್ಶಿಗಳಿಗೆ ರಾಜೀನಾಮೆಯನ್ನ ತಲುಪಿಸ್ತೇವೆ, ಸ್ಪೀಕರ್ ಇಲ್ಲದ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಕೊಡುವಂತ ಒಂದು ಅವಕಾಶ ಇದೆ, ಸೊ ನಾವು ವಿಶಾಲಾಕ್ಷಿ ಅವರು ವಿಧಾನಸಭೆ ಕಾರ್ಯದರ್ಶಿ ಇದ್ದಾರೆ, ಅವ್ರಿಗೆ ತಲುಪಿಸ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ರು. ಅದರ ಜೊತೆಗೆ ಅವರು ಮಧು ಬಂಗಾರಪ್ಪ ವಿರುದ್ಧ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು. ನೋಡಿ, ನಾನು ಬೇಳೂರು ಗೋಪಾಲಕೃಷ್ಣ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ ಆಡಿಯೋನು ಕೂಡ ನಿಮಗೆ ಕೇಳಿಸುವಂತ ಪ್ರಯತ್ನವನ್ನು ಮಾಡ್ತೇನೆ ಶ್ರೀಲಕ್ಷ್ಮಿ. ಎಸ್, ಈಗ ಬೇಳೂರು ಗೋಪಾಲಕೃಷ್ಣ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ ಏನ್ ಹೇಳಿದ್ರು ಅದನ್ನ ಕೇಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಜಾಸ್ತಿ ಮಾಡಿ ಕೇಳಿಸ್ತಾ ಇಲ್ಲ ಬನ್ನಿ. ಎಸ್, ಅವರು ಹೇಳಿದ್ದೇನು ಅಂತ ಮೊದಲು ನಾನು ಹೇಳ್ತೀನಿ ಶ್ರೀಲಕ್ಷ್ಮಿ. ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಸ್ವತಃ ಬೇಳೂರು ಗೋಪಾಲಕೃಷ್ಣ ತಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೇನೆ ಅನ್ನೋಂತ ಮಾತು ಹೇಳಿದ್ರು. ಅದರ ಜೊತೆಗೆ ತನ್ನ ಜೊತೆಗೆ ನಾಳೆ 12 ಶಾಸಕರು, ಕಾಂಗ್ರೆಸ್ನ 12 ಶಾಸಕರು ಒಟ್ಟಾಗಿ ಹೋಗಿ ರಾಜೀನಾಮೆಯನ್ನ ಕೊಡ್ತೇವೆ, ಹಾಗೂ ಇವತ್ತು ಸಂಜೆಯೇ ಎಲ್ಲರೂ ಒಗ್ಗೂಡಿ ಇದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ಶ್ರೀಲಕ್ಷ್ಮಿ.